ವಾಲ್ಮೀಕಿ ಹಗರಣದಲ್ಲಿ ಇಡಿ ಮೊದಲ ಬೇಟೆ ಇದು. ನಾಗೇಂದ್ರ ಪಿಎ ಹರೀಶ್ನನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಶಾಂತಿನಗರ ಕಚೇರಿಗೆ ಪಿಎ ಹರೀಶ್ನನ್ನ ಕರ್ಕೊಂಡು ಬಂದಿದ್ದ. ಶಾಂತಿನಗರ ಕಚೇರಿಗೆ ಈತನನ್ನ ಕರ್ಕೊಂಡು ಬಂದಿದ್ದ. ಇವತ್ತು ಬೆಳ್ಳಂಬೆಳಿಗ್ಗೆ ಒಟ್ಟು 18 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾಗೇಂದ್ರಗೆ ಸೇರಿದಂತ ಬಳ್ಳಾರಿಯ ಮನೆ, ಬೆಂಗಳೂರಿನ 2 ಮನೆಗಳ ಮೇಲೆ ದಾಳಿಯಾಗಿದೆ. ನಾಗೇಂದ್ರ, ದತ್ತಲ್ ಜೊತೆಗೆ ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಮೊದಲ ಬೇಟೆ ಇಡಿ ಅಧಿಕಾರಿಗಳದ್ದು ಅಂದ್ರೆ ನಾಗೇಂದ್ರ ಪಿಎ ಹರೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಶಾಂತಿನಗರ ಕಚೇರಿಗೆ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಮುಂದೇನಾಗತ್ತೆ ಹಾಗಾದ್ರೆ? ಯಾರ್ಯಾರ ಬಂಧನ ಆಗತ್ತೆ ಹಾಗಾದ್ರೆ ಈ ಪ್ರಕರಣದಲ್ಲಿ? ಈಗ ಅರೆಸ್ಟ್ ಆಗಿರೋದು ನಾಗೇಂದ್ರ ಪಿಎ. ಮುಂದೆ ಶಾಂತಿನಗರ ಕಚೇರಿಗೆ ಪಿಎ ಹರೀಶ್ನನ್ನ ಕರ್ಕೊಂಡು ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಡಿ ಅಧಿಕಾರಿಗಳ ಮೊದಲ ಬೇಟೆ ಇದು. ನಾಗೇಂದ್ರ ಪಿಎ ಅರೆಸ್ಟ್ ಆಗಿರೋದು. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಶಾಂತಿನಗರ ಕಚೇರಿಗೆ ಈಗ ಪಿಎ ಹರೀಶ್ನನ್ನ ಕರ್ಕೊಂಡು ಬಂದಿದ್ದಾರೆ. ಒಂದಷ್ಟು ವಿಚಾರಣೆ ನಡೆಸ್ತಾರೆ. ಏನೇನು ಗೊತ್ತಿದೆ, ಏನೇನಾಗಿದೆ, ಪಿಎ ಅಂದ ಮೇಲೆ ಸಂಪೂರ್ಣ ವ್ಯವಹಾರಗಳು ಗೊತ್ತಿರುತ್ತೆ. ಅದರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಈಗ ಮೊದಲ ಸ್ಟೆಪ್ ಇದು ಈ ಪ್ರಕರಣದಲ್ಲಿ ಇಡಿದು ಅಂತ ಅಂದ್ರೆ ಪಿಎ ಅರೆಸ್ಟ್ ಆಗಿರೋದು. ಸೊ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನಾಗೇಂದ್ರ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಫಸ್ಟ್ ಪಿಎ ಅರೆಸ್ಟ್ ಆಗಿರೋದು, ವಾಟ್ ನೆಕ್ಸ್ಟ್? ಖಂಡಿತ ಶ್ವೇತಾ, ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಸಚಿವ ನಾಗೇಂದ್ರ ಅವರ ದೊಡ್ಡ ಕೈವಾಡ ಇದೆ, ಅವರಿಗೆ ದೊಡ್ಡ ಬಾಲ್ ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪಗಳಿತ್ತು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಒಂದು ECIR ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿದ್ರು. ಮತ್ತೆ SIT ಮಾಡಿದಂತ ತನಿಖೆಯ ಮಾಹಿತಿಗಳನ್ನು ತೆಗೆದುಕೊಂಡ್ರು. ಅದಾದ್ರೆ ಆರೋಪಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಇದೆಲ್ಲ ಆದ ನಂತರ ಇವತ್ತು 18ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಏನು ಡಾಲಸ್ ಕಾಲೋನಿಯಲ್ಲಿ ನಾಗೇಂದ್ರ ಮನೆಯ ಮೇಲೆ ಏನ್ ದಾಳಿ ಮಾಡಲಾಗಿತ್ತು, ಆ ಒಂದು ನಾಗೇಂದ್ರ ಮನೆಯಲ್ಲಿದ್ದಂತ ಪಿಎ ಹರೀಶ್ ನನ್ನ ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ. ಪಿಎ ಹರೀಶ್ ಅವರ ಪಾತ್ರ ಏನಂದ್ರೆ, ಇಲ್ಲೊಂದ್ ಕಡೆ ಈ ಹಣ ಹೈದರಾಬಾದ್ ನ ಬಂಜಾರಾ ಹಿಲ್ಸ್ ನ ಆಚೆ ಅಂದ್ರೆ ಬ್ಯಾಂಕಿಗೆ ಹೋಗುತ್ತೆ. ಅದಂದ್ರೆ ಸತ್ಯನಾರಾಯಣ ವರ್ಮಾ ಅನ್ನೋನು ಅದನ್ನ ಕ್ಯಾಶ್ಗೆ ಮಾರ್ಪಾಡು ಮಾಡ್ತಾನೆ. ಅದಾದ ನಂತರ ಆ ಹಣ ಬೇರೆ ಬೇರೆ ರೂಪದಲ್ಲಿ, ಹವಾಲಾ ರೂಪದಲ್ಲಿ, ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ, ಮತ್ತೆ ಚಿನ್ನದ ರೂಪದಲ್ಲಿ ವಾಪಸ್ ಕರ್ನಾಟಕಕ್ಕೆ ಬರುತ್ತೆ. ಅದನ್ನ ನೇರವಾಗಿ ರಿಸೀವ್ ಮಾಡಿದಂತವನು ಹರೀಶ್ ಅನ್ನುವಂಥದ್ದು. ಸಂಬಂಧಪಟ್ಟಂತೆ ಆರೋಪಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಪೊಲೀಸರು ಕೋರ್ಟ್ಗೆ ಕೊಟ್ಟಂತ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಅಂದ್ರೆ ಬಿಬಿಎಂಪಿಯ ಕಚೇರಿ ಬಳಿ ನಾಗೇಂದ್ರ ಪರವಾಗಿ 25 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಇದೇ ಹರೀಶ್ ರಿಸೀವ್ ಮಾಡಿದ್ದ ಅನ್ನುವಂಥದ್ದನ್ನು ಕೂಡ SIT ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ರು. ಹಾಗಾಗಿ ನಾಗೇಂದ್ರ ಪರವಾಗಿ ಈತನೇ ಮುಂದೆ ನಿಂತು ಎಲ್ಲ ವ್ಯವಹಾರಗಳನ್ನ ಮಾಡಿದ್ದ, ಜೊತೆಗೆ ಹಣದ ವಹಿವಾಟುಗಳನ್ನ ಮಾಡಿದ್ದ ಅನ್ನುವಂಥದ್ದು. ಹಾಗಾಗಿ ಹರೀಶನೇ ನೇರವಾಗಿ ಈ ಒಂದು ಕೆಲಸದಲ್ಲಿ ಇದ್ದಿದ್ರಿಂದ ಸೊ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಮತ್ತೆ ಪ್ರಮುಖವಾಗಿ ನಾಗೇಂದ್ರ ಅವರದೇ ಇದರಲ್ಲಿ ದೊಡ್ಡ ಪಾತ್ರ ಇರುವಂತದ್ದು, ಕಿಂಗ್ ಪಿನ್ ಅವರೇ ಇರುವಂತದ್ದು. ಮತ್ತೆ ಅವರಿಗೆ ಒಂದು ದೊಡ್ಡ ಪಾಲ್ ಹೋಗಿದೆ ಅನ್ನುವಂಥದ್ದು. ಸುಮಾರು ಒಂದು 50 ರಿಂದ 60 ಕೋಟಿ ನಾಗೇಂದ್ರ ಅವರಿಗೆ ಹೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳಿರುವಂತದ್ದು ತನಿಖೆ ನಡೆಸುವಂತಹ ಅಧಿಕಾರಿಗಳಿಗೆ. ಆ ನಿಟ್ಟಿನಲ್ಲಿ ಅದನ್ನ ಮುಂದೆ ನಿಂತು ಹಣ ಪಡೆದಂತಹ ಹರೀಶ್ ನನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಅಂದ್ರೆ ಜಾರಿ ನಿರ್ದೇಶನಾಲಯ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿ ಇದೆ, ಕಚೇರಿಗೆ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಾರೆ. ಅಂದ್ರೆ ಇಲ್ಲಿಯವರೆಗೆ SIT ಅಧಿಕಾರಿಗಳಾಗಲಿ ಅಥವಾ ಏನೋ ಇತರೆ ಆರೋಪಿಗಳು ಕೊಟ್ಟಂತಹ ಮಾಹಿತಿಗಳು, ಸಿಕ್ಕಂತಹ ದಾಖಲೆಗಳು, ಇದರಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ಹರೀಶ್ನನ್ನ ಪ್ರಶ್ನೆ ಮಾಡ್ತಾರೆ. ಇಲ್ಲ ಒಂದ್ ಕಡೆ ಕೇವಲ ನಿಗಮದ ಅಧಿಕಾರಿಗಳು, ಬ್ಯಾಂಕ್ನ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿತ್ತು SITಯ ತನಿಖೆ. ಆದ್ರೆ ಇಡಿ ತನಿಖೆಗೆ ಆರಂಭಿಸಿದ ದಿನವೇ ಅಂದ್ರೆ ರೇಡ್ ಆದ ದಿನವೇ ನಾಗೇಂದ್ರ ಅವರ PA ಅನ್ನ ಅರೆಸ್ಟ್ ಮಾಡುವ ಮೂಲಕ ಇದರಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಮತ್ತೆ ಇವತ್ತು ಸಂಜೆ ಒಳಗಾಗಿ ನಾಗೇಂದ್ರ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಇದು ಒಂದು ಇಡಿ ಏನು ಫೀಲ್ಡ್ಗೆ ಇಳಿದ ದಿನವೇ ಒಂದು ದೊಡ್ಡ ಸ್ಟ್ರೋಕ್ ಅನ್ನು ಕೊಟ್ಟಿರುವಂತದ್ದು. ಹರೀಶ್ನನ್ನ ಅರೆಸ್ಟ್ ಮಾಡಿದೆ. ಹರೀಶ್ ಆತನೇ ಖುದ್ದಾಗಿ ಹಣದ ವಹಿವಾಟನ್ನು ಮಾಡಿದ್ದ, ಆತನೇ ಹಣವನ್ನು ರಿಸೀವ್ ಮಾಡಿದ್ದ. ಹಾಗಾಗಿ ಆತನನ್ನ ವಿಚಾರಣೆಗೊಳಪಡಿಸಿದ ನಂತರ ಮುಂದಿನ ಹಂತದಲ್ಲಿ ನಾಗೇಂದ್ರ ಅವರಿಗೆ ಕೈ ಹಾಕುವಂತ ಸಾಧ್ಯತೆಗಳು ಇದೆ. ಶ್ವೇತಾ, ಎಸ್, ಅಸಲಿ ಟೆನ್ಷನ್ ಈಗ ಶುರುವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಇಡಿ ಅಧಿಕಾರಿಗಳು ಬಳ್ಳಾರಿಯಲ್ಲೂ ಕೂಡ ದಾಳಿ ನಡೆಸ್ತಾರೆ ನಾಗೇಂದ್ರ ಅವರ ಮನೆ ಮೇಲೆ. ಸೊ ಅಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಅಲ್ಲಿನ ಅಪ್ಡೇಟ್ಸ್ ಏನು?
ಶ್ವೇತಾ, ಈಗಾಗಲೇ ಹೇಳಿದಂತೆ ಬೆಳಗ್ಗೆಯಿಂದ ಕೂಡ ಏನು ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಹೈದರಾಬಾದ್ನಲ್ಲಿ ಕೂಡ ಇಡಿ ಅಧಿಕಾರಿಗಳು ನಿರಂತರವಾಗಿ 18 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿಗೆ ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಮನೆಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರು ಸೇರಿದಂತೆ ಅವರ ಆಪ್ತ ಸಲಹೆಗಾರರು ಮತ್ತು ಆಪ್ತ ಸಹಾಯಕರೇನಿದ್ರು ಅವ್ರ 3 ಮನೆಗಳ ಮೇಲೆ ದಾಳಿ ಮಾಡಿದಂತೆ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಓರ್ವ ಸರ್ಕಾರಿ PA ಚೇತನ್ ಅನ್ನೋಂಥವ್ರನ್ನ ಏನು ನಾಗೇಂದ್ರ ಅವರ ಮನೆಗೆ ಕರೆಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ರೆ ಯಾವೆಲ್ಲ ರೀತಿ ಟ್ರಾನ್ಸಾಕ್ಷನ್ ಆಯಿತು, ಎಲ್ಲೆಲ್ಲಿ ಹೋಯ್ತು, ಏನೇನಾಯಿತು ಅನ್ನೋದ ಎಲ್ಲ ಮಾಹಿತಿಯನ್ನು ಕೂಡ ಇದೀಗ ಕಲೆ ಹಾಕ್ತಾ ಇದ್ದಾರೆ. ಕೆಲವು ಆಪ್ತ ಸಹಾಯಕರು ಬಳ್ಳಾರಿಯಲ್ಲಿ ಇಲ್ಲ ಅನ್ನೋಂಥ ಮಾಹಿತಿ ಮೇರೆಗೆ ಅವರಿಗೆ ನೋಟಿಸ್ ಕೊಡಲಾಗುತ್ತೆ. ನೀವು ನೇರವಾಗಿ ಇಡಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂಥ ಮಾಹಿತಿಯನ್ನು ಕೂಡ ಇದೀಗ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಅಂತೇಳಿ ಸ್ವತಃ ನಾಗೇಂದ್ರ ಅವರ ಆಪ್ತ ಸಹಾಯಕರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಮಾತು. ಇದೆಲ್ಲವನ್ನು ಕೂಡ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹಂತವಾಗಿ ಅಂದ್ರೆ ಕಳೆದ 1.5 ತಿಂಗಳಿಂದ ನಡೆದಂತ ಎಲ್ಲಾ ಬೆಳವಣಿಗೆಯಲ್ಲಿ ಕೂಡ ಆರಂಭದಿಂದಲೂ ಕೂಡ ನಾಗೇಂದ್ರ ಅವರು ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಇಲ್ಲ, ನನ್ನ ಕಚೇರಿ ಅಂದ್ರೆ ವಾಲ್ಮೀಕಿ ನಿಗಮದ ಕಚೇರಿಯ ಅಧಿಕಾರಿಗಳು ಸೇರಿದಂತೆ ಇತರೆ ಕಡೆ ಇರ್ತಕ್ಕಂಥ ಏನು ನಾಗೇಂದ್ರ ಅವರು ಆಪ್ತ ಅಂತ ಹೇಳ್ಕೊಂಡವರು ಇವರೆಲ್ಲರೂ ಕೂಡ ಒಂದು ಫ್ರಾಡ್ ಮಾಡಿದ್ರೆ ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನು ಆರಂಭದಿಂದಲೂ ಹೇಳ್ಕೊಂಡು ಬಂದಿದ್ರು. ಆದ್ರೆ ಹಂತವಾಗಿ ಎಲ್ಲೋ ಒಂದ್ ಕಡೆ ಇದರಲ್ಲಿ ನಾಗೇಂದ್ರ ಅವ್ರದ್ದು ಪಾಲು ಇದೆ ಅನ್ನೋಂಥ ಮಾಹಿತಿ ಮೇರೆಗೆ ಸಾಕಷ್ಟು ವಿಚಾರಣೆ ಮಾಡಿದಾಗ ಇದೀಗ ಹಂತವಾಗಿ ನಾಗೇಂದ್ರ ಅವರ ವಿಚಾರಣೆ ಹಂತಕ್ಕೂ ಕೂಡ ಪ್ರಕರಣ ಬಂದಿದೆ. ನಿನ್ನೆ ಇಡೀ ದಿನ ಹೆಚ್ಚು ಕಡಿಮೆ 8 ರಿಂದ 10 ಗಂಟೆಗಳ ಕಾಲ ನಾಗೇಂದ್ರ ಅವರು ವಿಚಾರಣೆ ಮಾಡಿದ್ರು ಕೂಡ ಸಮರ್ಪಕ ಮಾಹಿತಿ ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ಒಂದ್ ಕಡೆ ಆದ್ರೆ ಇದೀಗ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಸ್ವತಃ ನಾಗೇಂದ್ರ ಸೇರಿದಂತೆ ಅವರ ಆಪ್ತರನ್ನೆಲ್ಲರನ್ನೂ ಕೂಡ ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಇಡಿ ಎಂಟ್ರಿ ಏನಾಯ್ತು ಇವತ್ತು ಬೆಳ್ಳಂಬೆಳಿಗ್ಗೆ, ಇಡಿ ಎಂಟ್ರಿಯಿಂದ ಈ ಪ್ರಕರಣಕ್ಕೆ ಒಂದಷ್ಟು ಸ್ಪೀಡ್ ಅಪ್ ಅಂತೂ ಸಿಕ್ಕಿದೆ. ನಾಗೇಂದ್ರ PA ಹರೀಶ್ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆತನ ಪಾತ್ರ ಏನು, ಆತ ಎಷ್ಟು ದುಡ್ಡು ಇಸ್ಕೊಂಡ, ಎಲ್ಲೆಲ್ಲಿ ದುಡ್ಡು ಇಸ್ಕೊಂಡ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದ್ರು ಸಹ ಯಾಕೆ ಆತನ ವಿರುದ್ಧ ಇದುವರೆಗೂ ಕ್ರಮ ಆಗಿರ್ಲಿಲ್ಲ? ಹಾಗಾದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಘಟ್ಟಕ್ಕೆ ಬಂದು ನಿಂತಿದೆ ವಾಲ್ಮೀಕಿ ನಿಗಮ ಹಗರಣ ಅನ್ನೋದು. ಮುಂದೆ ಏನಾಗುತ್ತೆ? ಹಾಗಾದ್ರೆ ನಾಗೇಂದ್ರ PA ಅರೆಸ್ಟ್ ಆಯ್ತು, ವಾಟ್ ನೆಕ್ಸ್ಟ್? ಕಾದು ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.